ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾನ್ಯ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಮ್ಮ ಎಕ್ಸ್ಪಾನ್ಷನ್ ಬಗ್ಗೆ ಕೂಡ ನಿನ್ನೆ ಸಪರೇಟ್ ವಿಡಿಯೋನ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ನಮ್ಮ SMK ಗೆಳೆಯರ ಬಳಗ ಚಾನಲ್ ಏನಿತ್ತು ಅದನ್ನ ಈಗ ವೆಲ್ತೋರಿಯಾ ಅಂತ ಎಕ್ಸ್ಪ್ಯಾಂಡ್ ಮಾಡಿದೀವಿ. ಇದರಲ್ಲಿ ಒಂದಷ್ಟು ಹೊಸ ವಿಷಯಗಳನ್ನ ಆಸ್ ಯೂಶುವಲ್ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಹಾಗಾಗಿ ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ. ಒಳ್ಳೊಳ್ಳೆ ವಿಷಯಗಳನ್ನ ಈ ಚಾನಲ್ ನ ಮೂಲಕ ನಿಮ್ಮ ಮುಂದೆ ತರುವಂತ ಪ್ರಯತ್ನದಲ್ಲಿದ್ದೀವಿ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 0.14% ಅಥವಾ 33 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಇದೆ, ಅಥವಾ ಬೇಕಿದ್ರೆ ಇದನ್ನ ನೀವು ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಕೂಡ ಕರಿಬಹುದು. ಆ ರೀತಿ ಇದೆ. ಓಪನಿಂಗ್ ನೋಡಿದ್ರೆ ಫ್ಲಾಟ್ ಇತ್ತು, ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಆಗ್ಲಿ ಅಥವಾ ನೆಗೆಟಿವ್ ಆಗ್ಲಿ ಇರಲಿಲ್ಲ. ಫ್ಲಾಟ್ ಆಗಿ ಓಪನ್ ಆಯ್ತು. ನೀವು ಇಲ್ಲಿ ನೋಡಬಹುದು 379ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು, 362ಕ್ಕೆ ಓಪನ್ ಆಯ್ತು. ಬಟ್ ಆನಂತರ ಮತ್ತೆ ಒಂದಷ್ಟು ಅಪ್ ಆಯ್ತು, ಮತ್ತೆ ಇಮಿಡಿಯೇಟ್ಲಿ ಡೌನ್ ಕೂಡ ಆಯ್ತು. ನೋಡಬಹುದು ನೆಗೆಟಿವ್ ಆಗ್ಬಿಡ್ತು, ಮತ್ತೆ ಪಾಸಿಟಿವ್ ಕೂಡ ಆಯ್ತು, ಮತ್ತೆ ಇಲ್ಲಿ ನೆಗೆಟಿವ್ ಆಯ್ತು. ಮತ್ತೆ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ 1 ಗಂಟೆ ಸುಮಾರಿಗೆ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಬಟ್ ಅಲ್ಲಿಂದ ಒಳ್ಳೆ ಕರೆಕ್ಷನ್ ಕೂಡ ಆಯ್ತು. ಹೈಯಿಂದ ನೋಡಬಹುದು ಆಲ್ಮೋಸ್ಟ್ 180 ಪಾಯಿಂಟ್ಸ್ ಡೌನ್ ಆಯ್ತು. ಮತ್ತೆ ಕೊನೆಯಲ್ಲಿ ಒಂದು ಪುಷ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಟ್ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮೊನ್ನೆ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು, ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಇದ್ವು. ಬಟ್ ಓಪನಿಂಗ್ ಫ್ಲಾಟ್ ಆಗಾದ್ರೂ ಕೂಡ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಿಫ್ಟಿಯಲ್ಲಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.06% ಅಥವಾ 49 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇಲ್ಲಿ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಚಾರ್ಟ್ ಪ್ಯಾಟರ್ನ್ ಅಂತೂ ಸೇಮ್ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು. ಜೊತೆಗೆ ವೊಲಟಿಲಿಟಿ ಇದೆ, ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ನೋಡ್ಲಿಕ್ಕೆ ಸಿಕ್ತು. ಬಟ್ ಕ್ಲೋಸಿಂಗ್ ಮಾತ್ರ ಫ್ಲಾಟಿಶ್ ಇದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.85% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿಫ್ಟಿ 100 ಅಲ್ಲಿ 0.27% ಪಾಸಿಟಿವ್ ಇದೆ. ನಿಫ್ಟಿ 200 0.37% ಪಾಸಿಟಿವ್ ಇದೆ. ನಿಫ್ಟಿ 500 ಅಲ್ಲಿ 0.35% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಅಲ್ಲೇ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್. ನಿಫ್ಟಿ 50 ನಂತರ ನಿಫ್ಟಿ ನೆಕ್ಸ್ಟ್ 50 ಆಗ್ಬಹುದು, ಅಥವಾ ನಿಫ್ಟಿ 100 200 500 ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.3 ಇಂದ 0.8% ವರೆಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ ನೋಡಬಹುದು 0.59% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿತ್ತು, ಇವತ್ತು ಅದರಲ್ಲಿ ಸ್ವಲ್ಪ ರಿಕವರಿ ಆಗಿದೆ. ಇನ್ನು ಮಿಡ್ ಕ್ಯಾಪ್ 100 ಅಲ್ಲಿ 0.77% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.63% ಪಾಸಿಟಿವ್ ಇದೆ. ಅಂದ್ರೆ ಮೋರ್ ದನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ 50 ಕಡೆ ಬಂದ್ರೆ ಇಲ್ಲಿ 0.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.31% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.29% ಪಾಸಿಟಿವ್ ಇದೆ. ಅಂದ್ರೆ 0.3% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.69% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ನಿನ್ನೆ 2-3-4% ವರೆಗೂ ಕೂಡ ಕರೆಕ್ಷನ್ ಆಗಿದ್ದು, ಬಟ್ ಇವತ್ತು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಕರೆಕ್ಷನ್ ಆದದ್ದು ಪೂರ್ತಿ ಏನ್ ರಿಕವರಿ ಆಗಿಲ್ಲ, ಸ್ಲೈಟ್ಲಿ ರಿಕವರಿ ಆಗಿದೆ. ಆಲ್ಮೋಸ್ಟ್ ಪೋರ್ಟ್ಫೋಲಿಯೋಗಳಲ್ಲಿ ಮೇ ಬಿ 0.5% to 1% ಅಥವಾ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಯಾಕಂದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಯಾರು ಅಲ್ಲಿ ಹೆಚ್ಚಿಗೆ ಇನ್ವೆಸ್ಟ್ ಮಾಡೋರು ಅಂತವರ ಪೋರ್ಟ್ಫೋಲಿಯೋ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರುತ್ತೆ ನಿನ್ನೆ ಡೌನ್ ಫಾಲ್ ನ ನಂತರ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ 0.97% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ 1% ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.18% ಡೌನ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ 0.08% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ನಲ್ಲಿ 0.3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. IT ಸೆಕ್ಟರ್ ಇವತ್ತು ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮೋರ್ ದನ್ 1% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಮೀಡಿಯಾ ಫ್ಲಾಟ್ ಇದೆ. ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 3.18% ಅಪ್ ಅಲ್ಲಿ ಮೆಟಲ್ ಸೆಕ್ಟರ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಫಾರ್ಮಾ 0.23% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.09% ನೆಗೆಟಿವ್ ಇದೆ. ರಿಯಾಲ್ಟಿ 0.19% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.14% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.
ಹೆಲ್ತ್ ಕೇರ್ ಅಲ್ಲಿ 0.29% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.67% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಯಿಲ್ ಅಂಡ್ ಗ್ಯಾಸ್ 1.28% ಅಪ್ ಆಗಿದೆ. ಕೆಮಿಕಲ್ 0.31% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಮಿಕ್ಸ್ಡ್ ಇತ್ತು ಪರ್ಫಾರ್ಮೆನ್ಸ್ ಇವತ್ತು. ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಅದು ಐಟಿ ಸೆಕ್ಟರ್ ಅಲ್ಲಿ, ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಮೆಟಲ್, ಕನ್ಸ್ಯೂಮರ್ ಡ್ಯೂರಬಲ್ಸ್ ಹಾಗೂ ಆಯಿಲ್ ಅಂಡ್ ಗ್ಯಾಸ್. ಇಲ್ಲಿ 3 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಉಳಿದ ಕಡೆ ಫ್ಲಾಟಿಸ್ಟ್, ಸ್ಲೈಟ್ಲಿ ಪಾಸಿಟಿವ್ ಅಥವಾ ಸ್ಲೈಟ್ಲಿ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅಂತ ನೋಡೋದಾದ್ರೆ ಇವತ್ತು ನೋಡಬಹುದು ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಕೆಲವು ಕಡೆ ಒಂದಷ್ಟು ಪಾಸಿಟಿವ್ ಇದೆ, ಕೆಲವು ಕಡೆ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಲ್ಮೋಸ್ಟ್ ಮಿಕ್ಸ್ಡ್ ಇದೆ ಅಂತ ಹೇಳ್ಬೋದು. ಜೊತೆಗೆ ಪಾಸಿಟಿವ್ ಆಗ್ಲಿ ಅಥವಾ ನೆಗೆಟಿವ್ ಆಗ್ಲಿ ಏನ್ ದೊಡ್ಡ ಮಟ್ಟದಲ್ಲಿ ಇಲ್ಲ. 0.2, 0.3, 0.5 ಈ ರೀತಿ ಪಾಸಿಟಿವ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಲ್ಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏಷ್ಯನ್ ಮಾರ್ಕೆಟ್ ಅಲ್ಲಿ. ಬಟ್ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ಮಿಕ್ಸ್ಡ್ ಇದೆ. 50-50 ಅಂತಾನೆ ಹೇಳ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಮಾರ್ನಿಂಗ್ ಕೂಡ ಆಲ್ಮೋಸ್ಟ್ ಇದೇ ರೀತಿ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅದೇ ಕಂಟಿನ್ಯೂ ಆಗಿದೆ ಇವಾಗಲೂ ಕೂಡ. ಇನ್ನಲ್ಲಿ ಏನಂತ ದೊಡ್ಡ ಪರ್ಫಾರ್ಮೆನ್ಸ್ ಇಲ್ಲ, ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ. ಇನ್ನು ರೂಪಿ ಕಡೆ ಬಂದ್ರೆ ರೂಪಿ ಕೂಡ ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ಇದೆ. ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿದೆ. ನೀವು ಇಲ್ಲಿ ನೋಡಬಹುದು 0.02%, ಬಟ್ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇದೆ. ನಿನ್ನೆ ಎಲ್ಲಿತ್ತೋ ಅಲ್ಲೇ. ರೂಪಿಯಲ್ಲೂ ಕೂಡ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ ಇವತ್ತು. ಓವರ್ ಆಲ್ ಮಾರ್ಕೆಟ್ ಅಂದ್ರೆ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದ್ರು ಕೂಡ ಪೋರ್ಟ್ಫೋಲಿಯೋಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಮಿಡ್, ಸ್ಮಾಲ್ ಹಾಗೂ ಮೈಕ್ರೋ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ದು. ಇನ್ನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನೋಡಬಹುದು. ಸೆಂಟರ್ ಕ್ಲಿಯರ್ಸ್ ₹37,500 crore ಕೋಲ್ ಗ್ಯಾಸಿಫಿಕೇಶನ್ ಇನ್ಸೆಂಟಿವ್ ಸ್ಕೀಮ್. ಕೋಲ್ ಗ್ಯಾಸಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ಇನ್ಸೆಂಟಿವ್ ಸ್ಕೀಮ್ ಅನ್ನ ಕೊಡ್ತಾ ಇದೆ. ಅದಕ್ಕಾಗಿ 37,500 ಕೋಟಿಯನ್ನ ಸರ್ಕಾರ ಈ ಸೆಕ್ಟರ್ ಗೆ ಕೊಡುವಂತ ನಿರ್ಧಾರವನ್ನು ತಗೊಂಡಿದೆ. ಅಂದ್ರೆ ಕೋಲ್ ಅನ್ನು ಉರಿಸಿ ಅದರ ಮೂಲಕ ಗ್ಯಾಸ್ ಆಗಿ ಕನ್ವರ್ಟ್ ಮಾಡುವಂತದ್ದು. ಈಗೇನು ಗ್ಯಾಸ್ ಕ್ರೈಸಿಸ್ ಆಗಿದೆ, ಅದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಹೊಸ ದಾರಿಯನ್ನ ಕಂಡುಕೊಳ್ಳೋ ಕಡೆ ಭಾರತ ಮುನ್ನಡೆಯನ್ನ ಇಟ್ಟಿತ್ತು ಮುಂಚೆನೆ. ಈಗ ಅದನ್ನ ಇನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದೆ. ಇದ್ರ ಬಗ್ಗೆ ಮೇ ಬಿ ಈ ವೀಕೆಂಡ್ ಅಲ್ಲಿ ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋನ ಸಾಧ್ಯವಾದ್ರೆ ಕವರ್ ಮಾಡ್ತೀನಿ. ಆಗ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ಜೊತೆಗೆ ಯಾವೆಲ್ಲ ಸ್ಟಾಕ್ ಗಳು ಇರ್ತವೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ RBN ನಲ್ಲಿ ಇವತ್ತು ಫೋಕಸ್ ಅಲ್ಲಿತ್ತು. 221 ಕೋಟಿ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿರೋ ಬಗ್ಗೆ ಸುದ್ದಿ ಬಂದಿತ್ತು. ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಕಾರಣ ನೀವಿಲ್ಲಿ ನೋಡಬಹುದು 4,045 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು. ಸ್ಟಾಕ್ ಅಲ್ಲಿ ನೋಡಬಹುದು ಧಮಾಕ ಆಗಿದೆ. ಅದು 3% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಸುದ್ದಿ ಇತ್ತು. ಯಾಕೆಂದ್ರೆ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು. ಅದು ಇವತ್ತಿನ ರ್ಯಾಲಿ ನಂತರ 4,890 ಕೋಟಿ ಇದೆ. 4,800 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿಗೆ 4,000 ಕೋಟಿ ಆರ್ಡರ್ ಅಂದ್ರೆ ದೊಡ್ಡ ಆರ್ಡರ್. ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಮೋರ್ ದನ್ 13% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಬರ್ಜರ್ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ರಿಸಲ್ಟ್ ಕವರ್ ಮಾಡಿದ್ದೆ ನಾನು. ರಿಸಲ್ಟ್ ಗೆ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ. ಮೋರ್ ದನ್ 5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಬರ್ಜರ್ ಪೇಂಟ್ಸ್ ಇಂಡಿಯಾ ಲಿಮಿಟೆಡ್. ನಂತರ ಟೈಟನ್ ಫೋಕಸ್ ಅಲ್ಲಿತ್ತು. ಆಲ್ಮೋಸ್ಟ್ ಗೋಲ್ಡ್ ರಿಲೇಟೆಡ್ ಶೇರುಗಳು ಫೋಕಸ್ ಅಲ್ಲಿದ್ವು. ಕಾರಣ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಸ್ಟಾಕ್ ಅಲ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಕ್ಚುಲಿ ನೆಗೆಟಿವ್ ಸುದ್ದಿ ಇತ್ತು. 0.5% ಪಾಸಿಟಿವ್ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ. ಕಲ್ಯಾಣ್ ಜುವೆಲ್ಲರ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಿ 2% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಕ್ಚುಲಿ ಇವತ್ತು ಮೋರ್ ದನ್ 5% ಡೌನ್ ಆಗಿತ್ತು. ಬಟ್ ಒಳ್ಳೆ ರಿಕವರಿಯನ್ನ ಮಾಡಿ 2% ಹತ್ರ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದರ ಜೊತೆಗೆ ಸೆನ್ಕೋ ಗೋಲ್ಡ್, ಇದು ಕೂಡ ಗೋಲ್ಡ್ ರಿಲೇಟೆಡ್ ಕಂಪನಿ. ಇಲ್ಲಿ ನೋಡಬಹುದು ಮೋರ್ ದನ್ 4% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಸೇಮ್ ಓಪನಿಂಗ್ ಚೆನ್ನಾಗಿ ಡೌನ್ ಆಯಿತು. ಅನಂತರ ಒಳ್ಳೆ ರಿಕವರಿ ಮಾಡಿ 4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಸರ್ಕಾರ ಒಂದು ಸುದ್ದಿಯನ್ನ ಕೊಟ್ಟಿತ್ತು. 10% ಡ್ಯೂಟಿ ಹಾಕಿದ್ರು, ಜೊತೆಗೆ 5% ಸೆಸ್ ಅನ್ನ ಹಾಕಿದ್ರು. 15% ಇಂಪೋರ್ಟ್ ಡ್ಯೂಟಿ ಗೋಲ್ಡ್ ಮೇಲೆ ಬೀಳ್ತಾ ಇದೆ. ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಹಾಗಾಗಿ ಈ ಎಲ್ಲ ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ವು. ಮಾರ್ನಿಂಗ್ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂದ್ರು. ಸೆಕೆಂಡ್ ಹಾಫ್ ಅಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ. ಜೊತೆಗೆ ಈ ಒಂದು ಸುದ್ದಿಯನ್ನು ಕೂಡ ನೋಡಬಹುದು. ಹೈಯರ್ ಗೋಲ್ಡ್ ಇಂಪೋರ್ಟ್ ಡ್ಯೂಟಿ ಮೇ ರಿವೈವ್ ಸ್ಮಗ್ಲಿಂಗ್ ಪಾಸ್ಟ್ ಟ್ರೆಂಡ್ ಶೋ. ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಯಾವಾಗೆಲ್ಲ ಗೋಲ್ಡ್ ಮೇಲೆ ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದರೆ ಅಂತ ಸಂದರ್ಭದಲ್ಲಿ ಸ್ಮಗ್ಲಿಂಗ್ ಆಕ್ಟಿವಿಟಿ ಜಾಸ್ತಿ ಆಗಿದೆ. ಈಗ ಸರ್ಕಾರ ನಿರ್ಧಾರ ತಗೊಂಡಿದ್ರಿಂದ ಮತ್ತೆ ಅದೇ ರೀತಿ ಆಕ್ಟಿವಿಟೀಸ್ ಜಾಸ್ತಿ ಆಗ್ಬೋದು ಅನ್ನೋಂತ ಕನ್ಸರ್ನ್ ಕೂಡ ಇದೆ. ನೋಡೋಣ. ಸದ್ಯದ ಮಟ್ಟಿಗೆ ಸರ್ಕಾರ ಇಂಪೋರ್ಟ್ ಡ್ಯೂಟಿ ಹಾಕಿದೆ 15%. ನೋಡೋಣ ಅದನ್ನ ಯಾವಾಗ ತೆಗೀತಾರೆ ಅಂತ. ಮೇ ಬಿ ನಾರ್ಮಲ್ಸಿ ಬರೋವರೆಗೂ, ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಅಲ್ಲಿ ನಾರ್ಮಲ್ಸಿ ಬರೋವರೆಗೂ ಇದನ್ನ ತೆಗೆಯುವಂತ ಚಾನ್ಸಸ್ ಕಡಿಮೆ. ಲೆಟ್ಸ್ ಸಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.